ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೆಂಗಳೂರನ್ನ ಕಾಪಾಡೋದಿಕ್ಕೆ ಭಗವಂತ ಬಂದು ಓಡಾಡಿದ್ರೂ ಸಾಧ್ಯ ಇಲ್ಲ ಅಂತ ಹೀಗೆ ಹೇಳಿದಂಥವರು ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಸದಾಕಾಲ ಒಂದಲ್ಲ ಒಂದು ದೇವಸ್ಥಾನಗಳಿಗೆ ಓಡಾಡ್ತಾ ಇರುವಂತಹ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಅಸಹಾಯಕ ಡಿ.ಕೆ.ಶಿ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 2023 ಮೇ 20ರಂದು ರಚನೆ ಆಗ್ತಾ ಇದ್ದಂತೆಯೇ ಉಪಮುಖ್ಯಮಂತ್ರಿಯ ಪಟ್ಟ, ಆ ಕಿರೀಟಕ್ಕೆ 2 ಗರಿಗಳು ಅನ್ನುವಂತಹ ರೀತಿಯಲ್ಲಿ ಜಲಸಂಪನ್ಮೂಲ ಖಾತೆ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಳನ್ನು ಪಡೆದಂಥವರು ಡಿ.ಕೆ. ಶಿವಕುಮಾರ್. ಹಿಂದೆ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ 2001ರಿಂದ 2004 ಅವಧಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಸಚಿವರಾಗಿದ್ದಂಥವರು ಡಿ.ಕೆ. ಶಿವಕುಮಾರ್. ಸರಿಸುಮಾರು 20 ವರ್ಷಗಳ ನಂತರ ಮತ್ತೆ ಅದೇ ಖಾತೆಯನ್ನು ವಹಿಸಿಕೊಂಡಾಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡ್ತೀವಿ. ಆದರೆ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು ಅನ್ನುವಂಥದ್ದು ಇದುವರೆಗೂ ಈ ಮಹಾನಗರದ ಜನರ ಅನುಭವಕ್ಕೆ ಬಂದೇ ಇಲ್ಲ. ಈಗ ನೋಡಿದರೆ ಅಷ್ಟು ದೊಡ್ಡ ಕನಸನ್ನು ಬಿತ್ತಿದವರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ. ನೋಡಿ, ಬ್ರ್ಯಾಂಡ್ ಬೆಂಗಳೂರು ಮಾಡುವಾಗ ಹಿಂಗಿರಬೇಕು ಬ್ರ್ಯಾಂಡ್ ಬೆಂಗಳೂರು. ಆದರೆ ಇವರಿಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಭಗವಂತನೇ ಬಂದು ಓಡಾಡಿದರೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟಕ್ಕೂ ಶಿವಕುಮಾರ್ ಇಂಥದ್ದೊಂದು ಮಾತನ್ನು ಹೇಳ್ತಾ ಇರೋದು ಯಾಕೆ? ಇದಕ್ಕೂ ಸುರಂಗ ಮಾರ್ಗಕ್ಕೂ ಏನಾದರೂ ಸಂಬಂಧ ಇದೆಯಾ? ಉದ್ಯಮಿಗಳು ಇದಕ್ಕೆ ಹೇಳ್ತಿರೋದು ಏನು? ಜನರ ಜವಾಬ್ದಾರಿ ಏನು ಅನ್ನೋದನ್ನು ಒಂದು ವಿಸ್ತೃತವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಅಸಹಾಯಕ ಡಿ.ಕೆ.ಶಿ. ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಚಾಮುಂಡಿ ಬೆಟ್ಟಕ್ಕೂ ಬೆಂಕಿ. ರಾಜ್ಯದಲ್ಲಿ ಅದೇನಾಗ್ತಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಕಳೆದ 2 ತಿಂಗಳ ಅವಧಿಯಲ್ಲಿ ರಾಜ್ಯದ ಯಾವೆಲ್ಲ ಪ್ರಮುಖ ಬೆಟ್ಟ ಗುಡ್ಡಗಳು ಇವೆಯೋ ಅಲ್ಲೆಲ್ಲ ಬೆಂಕಿ ಬೀಳೋದಕ್ಕೆ ಶುರುವಾಗಿದೆ. ಕಾಡ್ಗಿಚ್ಚು ಅಮೆರಿಕದ ಲಾಸ್ ಏಂಜಲೀಸ್ ನಗರವನ್ನು ಹೇಗೆ ಸುಟ್ಟು ಹಾಕಿದೆ ಅನ್ನುವಂತಹ ದುರಂತ ನಮ್ಮ ಕಣ್ಣ ಮುಂದೆ ಇರುವಂತಹ ಅತ್ಯಂತ ಘೋರ ದುರಂತ, ಘೋರ ಸಾಕ್ಷಿ. ಆದ್ರೀಗ ಮೈಸೂರು ಮಹಾನಗರದ ಸೆರಗಿನಲ್ಲೇ ಇರುವಂತಹ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿ ಇರುವಂತಹ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ. 16 ಎಕರೆ ಅರಣ್ಯಕ್ಕೆ ಈಗಾಗಲೇ ಬೆಂಕಿ ವ್ಯಾಪಿಸಿಕೊಂಡಿದೆ. ರಾಜ್ಯದಲ್ಲಿ ಜನವರಿಯಿಂದ ಫೆಬ್ರವರಿ 21ರ ನಡುವೆ ಎಷ್ಟೆಲ್ಲ ಅಗ್ನಿ ದುರಂತಗಳು ಸಂಭವಿಸಿದೆ, ಅದಕ್ಕೆ ಕಾರಣಗಳಿಗೇನು, ಪರಿಹಾರ ಏನು, ಸರ್ಕಾರ ಎಡವಿದ್ದು ಎಲ್ಲಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಅಸಹಾಯಕ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅತ್ಯಂತ ಪವರ್ಫುಲ್ ಮಿನಿಸ್ಟರ್ ಅಂತ ನಾವು ಕರಿತೀವಿ. ಯಾಕೆಂದರೆ ಅವ್ರ ಹಿಂದೆ ಪವರ್ ಮಿನಿಸ್ಟರ್ ಕೂಡ ಆಗಿದ್ರು. ಹಾಗಾಗಿ ಅದರ ನಂತರ ಅವರಿಗೆ ಬಂದಿದ್ದಂತಹ ಒಂದು ಟ್ಯಾಗ್ಲೈನ್ ಅಂದರೆ ಪವರ್ಫುಲ್ ಮಿನಿಸ್ಟರ್. ಡಿಸಿಸಿವ್ ಆಗಿ ಇರ್ತಾರೆ. ಯಾವುದೇ ತನ್ನ ಖಾತೆ ವಿಚಾರದಲ್ಲಿ ಅತ್ಯಂತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲರು, ಧೈರ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲರು. ಇದು ಶಿವಕುಮಾರ್ ಅವ್ರಿಗಿರುವಂಥ ವಿಶೇಷತೆ. ಆದರೆ ಶಿವಕುಮಾರ್ ಅವರು ಹೇಳ್ತಿರುವಂಥ ಮಾತನ್ನು ಗಮನಿಸ್ತಾ ಹೋದರೆ ಇಲ್ಲೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅಸಹಾಯಕರಾದ್ರ ಅನ್ನುವಂಥ ಅನುಮಾನ ಒಂದು ಕಡೆ, ಮತ್ತು ಯಾರ ಮೇಲೆ ನಾವು ವಿಶ್ವಾಸ ಇಡಬೇಕು? ನಮ್ಮ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮಂತ್ರಿಗಳನ್ನು ಮಾಡಿದ ಮೇಲೆ ಅವರು ಇಲ್ಲ ಇದು ಭಗವಂತ ಬಂದರೂ ಆಗೋದಿಲ್ಲ ಅಂತೇಳಿ ಸಮಸ್ಯೆಯ ಬಗ್ಗೆ ಹೇಳಿದರೆ ಮತ್ತೆ ಪರಿಹಾರ ಎಲ್ಲಿಂದ ಕೇಳೋದು? ಯಾರನ್ನ ಕೇಳೋದು? ಈ ಪ್ರಶ್ನೆ ಬರುತ್ತೆ. ಶಿವಕುಮಾರ್ ಅವರ ಮಾತನ್ನು ಗಮನಿಸಿದಾಗ ಅಂಥದ್ದೇ ಪ್ರಶ್ನೆ ಇರುವಂಥದ್ದು. ಆ ವರದಿಯನ್ನು ನಿಮಗೆ ತೋರಿಸ್ತೀನಿ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡಲಿಕ್ಕೆ ಸಾಧ್ಯ? ಅಪ್ಪಪ್ಪ, ನಮ್ಮ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರೀಗ ತಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರೋದನ್ನು ದೇವ್ರು ಮಾಡೋಕೆ ಸಾಧ್ಯ ಇಲ್ಲ ಅಂಥೇಳಿ ಬೆಂಗಳೂರಿನ ಜನರು ಇನ್ನಷ್ಟು ಸಂಕಷ್ಟ ಎದುರಿಸಲೇಬೇಕಿದೆ ಎಂಬ ಸಂದೇಶ ಕೊಟ್ಟಿದ್ದಾರೆ. ಇದು ಅಸಹಾಯಕತೆಯೋ ಅಥವಾ ಬೆಂಗಳೂರಿನ ಜನ ಬೇಕಿದ್ರೆ ಕಷ್ಟ ಅನುಭವಿಸ್ತಾ ಇರಲಿ ಎಂಬ ತಾತ್ಸಾರವೋ ಗೊತ್ತಿಲ್ಲ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತನಗೇ ಬೇಕು ಎಂದು ಹಠ ಹಿಡಿದು ಖಾತೆ ವಹಿಸಿಕೊಂಡು 1.25 ವರ್ಷ ಕಳೆದ ಮೇಲೆ ಭಗವಂತ ಬಂದರೂ ಇಲ್ಲಿನ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೀಠಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡಲಿಕ್ಕೆ ಸಾಧ್ಯ?
ಇಷ್ಟಕ್ಕೂ ನಮ್ಮ ಬೆಂಗಳೂರು, ನಮ್ಮ ಹೆಮ್ಮೆಯ ಬೆಂಗಳೂರು, ಸಿಲಿಕಾನ್ ಸಿಟಿ, ಹೈಟೆಕ್ ಸಿಟಿ, ITBT ನಗರ, ಗಾರ್ಡನ್ ನಗರ ಅಂತೆಲ್ಲ ಕರೆಸಿಕೊಳ್ಳುವ ಮಹಾನಗರ ಭಾಷೆ, ಧರ್ಮ, ಜಾತಿ, ಬಡವ, ಶ್ರೀಮಂತ ಅಂತ ನೋಡದೆ ಕನ್ನಡ ಮಾತಾಡೋಕೆ ಬರದಿದ್ರು ಹೊರ ರಾಜ್ಯದವರಿಗೂ ಆಶ್ರಯ, ಅನ್ನ, ಉದ್ಯೋಗ ನೀಡಿರುವ ಉದ್ಯಾನ ನಗರಿ, ಉದ್ಯಮಿಗಳಿಗಂತೂ ಬಂಡವಾಳ ಹೂಡಿಕೆಗೆ ಹೇಳಿ ಮಾಡಿಸಿದ ವಿಶ್ವದ ಅತ್ಯುತ್ತಮ ನಗರಗಳಲ್ಲಿ ಒಂದು ನಮ್ಮ ಬೆಂಗಳೂರು. ಅದಕ್ಕೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದಾಗ ಇದೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬೆಂಗಳೂರಿಗೆ ಹೊಸ ಬ್ರ್ಯಾಂಡ್ ಕಟ್ಟಿಕೊಡಬೇಕು, ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತೆಲ್ಲ ಅಧಿಕಾರಕ್ಕೆ ಬಂದ ಹೊಸದ್ರಲ್ಲಿ ಭಾಷಣ ಮಾಡಿದ್ದರು. ನಿಮ್ಮಿಂದನೇ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು, ನಿಮ್ಮಿಂದನೇ ಬೆಂಗಳೂರು ಬೆಳಿಬೇಕು, ನಿಮ್ಮಿಂದನೇ ಬೆಂಗಳೂರಿಗೆ ಬೆಳಕು ಸಿಗಬೇಕು. ಏನು ಈ ಒಂದು ಕಸ ಹೆಸರಿತ್ತು, ಗಾರ್ಬೇಜ್ ಬೆಂಗಳೂರು ಅಂತ ಇತ್ತು, ಇನ್ನೊಂದು ಬೆಂಗಳೂರು ಇತ್ತು, ಎಲ್ಲ ತೆಗೆದುಬಿಟ್ಟು ಒಂದು ಗವರ್ನೆನ್ಸ್ ವಿತ್ ಎ ಗುಡ್ ಗವರ್ನೆನ್ಸ್, ಎ ಗವರ್ಮೆಂಟ್ ವಿತ್ ಎ ಗುಡ್ ಗವರ್ನೆನ್ಸ್, ಸೊ ಒಂದು ಉತ್ತಮವಾದಂತ ಒಂದು ಗವರ್ನೆನ್ಸ್ ಕೂಡ ಒಂದು ಹೊಸ ಟೀಮ್ ಕೂಡ ತಯಾರು ಮಾಡ್ತಾ ಇದ್ದೇನೆ. ಬ್ರ್ಯಾಂಡ್ ಬೆಂಗಳೂರು ಆಗಬೇಕು, ಬೆಟರ್ ಬೆಂಗಳೂರು ಆಗಬೇಕು ಅಂತೆಲ್ಲ ಭಾಷಣ ಹೊಡೆದಿದ್ದ ಬೆಂಗಳೂರು ಅಭಿವೃದ್ಧಿ ಸಚಿವರು ಈಗ ಯೂಟರ್ನ್ ಹಾಕಿದ್ದಾರೆ. ಇನ್ನೂ 2-3 ವರ್ಷ ಬೆಂಗಳೂರನ್ನ ಆ ಭಗವಂತನೇ ಕೆಳಗಿಳಿದು ಬಂದ್ರು ಏನೂ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಕಿರಿಕಿರಿ ಅನುಭವಿಸಲೇಬೇಕು, ಅಷ್ಟು ಕಷ್ಟವಿದೆ ಅಂತ ಕೈಚೆಲ್ಲಿ ಬಿಟ್ಟಿದ್ದಾರೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ. ನಮ್ಮ ರಸ್ತೆ ಅಭಿಯಾನ ಕಾರ್ಯಕ್ರಮದಲ್ಲಿ ಗುರುವಾರ ಉಪಮುಖ್ಯಮಂತ್ರಿಗಳು ಆಡಿದ ಮಾತು ಕಾಡ್ಗಿಚ್ಚಿನಂತೆ ಸಾಮಾಜಿಕ ಜಾಲತಾಣವನ್ನ ಆವರಿಸಿಕೊಂಡಿದೆ. ಬರೀ ಟ್ರಾಫಿಕ್ ವಿಷಯದಲ್ಲಷ್ಟೇ ಅಲ್ಲ, ಬೆಂಗಳೂರಲ್ಲಿ ಅತಿದೊಡ್ಡ ಸುರಂಗ ಮಾರ್ಗದ ಕನಸು ಕಂಡಿದ್ದ DCM ಸಾಹೇಬ್ರು ಸುರಂಗ ಮಾರ್ಗನೂ ಸದ್ಯಕ್ಕೆ ಅಸಾಧ್ಯ ಅಂತ ಕೈಚೆಲ್ಲಿದ್ದಾರೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ, ಯೋಜನೆಯನ್ನು ಸರಿಯಾಗಿ ಮಾಡಬೇಕು, ಮುಂದಿನ ದಿನಗಳಿಗೆ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದನೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನ ಟೆಂಡರ್ ಕರೆಯಕ್ಕಾಗಿಲ್ಲ, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ಲಾಟ್ ಆಫ್ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ. ಯಾವಾಗ ಬೆಂಗಳೂರಿನ ಸಮಸ್ಯೆಯನ್ನ ಬಗೆಹರಿಸೋಕೆ ಆಗಲ್ಲ ಅಂತ DK ಶಿವಕುಮಾರ್ ಸತ್ಯ ಹೇಳಿದ್ರೋ ಆಗಲೇ ಉದ್ಯಮಿಗಳ ಕೆಂಗಣ್ಣಿಗೆ ಗುರಿಯಾದ್ರು DCM. ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ, ಮಹೀಂದ್ರಾ ಕಂಪನಿ ಮುಖ್ಯಸ್ಥ ಆನಂದ್ ಮಹೀಂದ್ರಾ ಅವರ ಎಕ್ಸ್ಪೋಸ್ಟ್ಗಳು ವೈರಲ್ ಆದವು. ಗುಡ್ ಬೈ ಬೆಂಗಳೂರು, ಬೆಂಗಳೂರು ಟ್ರಾಫಿಕ್ ಸಾಕಾಯ್ತು, ನನ್ನನ್ನು ಕರೆತಂದ ನನ್ನ ಕಾರಿಗೆ ಧನ್ಯವಾದ. ಬೆಂಗಳೂರು ಟ್ರಾಫಿಕ್ನ ಒಂದು ಪ್ರಯೋಜನ ಏನಂದ್ರೆ ಟ್ರಾಫಿಕ್ ಜಾಮ್ ಶೋರೂಮಿನ ಥರ. ಟ್ರಾಫಿಕ್ನಲ್ಲಿ ಸಿಲುಕಿರುವ ಪ್ರತಿಯೊಬ್ಬರಿಗೂ ನಮ್ಮ ಹೊಸ ಕಾರನ್ನ ನೋಡಲು ಸಮಯ ಸಿಕ್ತು ಅಂತ ಆನಂದ್ ಮಹೀಂದ್ರಾ ಅವರು ಎಕ್ಸ್ನಲ್ಲಿ ಮಾಡಿದ್ದ ಪೋಸ್ಟ್ ವೈರಲ್ ಆಗ್ತಿದೆ. ಇನ್ನು ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ DK ಶಿವಕುಮಾರ್ ಹೇಳಿಕೆ ಖಂಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಇದು DK ಶಿವಕುಮಾರ್ ಅವರ ನಾಯಕತ್ವದ ವೈಫಲ್ಯ. ಟ್ರಾಫಿಕ್ ಸಮಸ್ಯೆಗೆ ದಯವಿಟ್ಟು ಕ್ರಮ ಕೈಗೊಂಡು ಕೆಲಸ ಆರಂಭಿಸಿ. ದೇವರು ಇನ್ನೂ ಬೆಂಗಳೂರನ್ನು ಕೈಬಿಟ್ಟಿಲ್ಲ, ಬಹುಶಃ ನಮ್ಮ ಮಂತ್ರಿಗಳನ್ನು ಕೈಬಿಟ್ಟಿರಬಹುದಷ್ಟೇ. ವೈಫಲ್ಯ ಒಪ್ಪಿಕೊಳ್ಳುವುದು ಆಘಾತಕಾರಿ ಅಂತ ಮೋಹನ್ ದಾಸ್ ಪೈ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಭಗವಂತನೇ ಬಂದರೂ ಬೆಂಗಳೂರು ಟ್ರಾಫಿಕ್ ಸರಿ ಮಾಡೋಕ್ಕಾಗಲ್ಲ ಅನ್ನೋ DK ಶಿವಕುಮಾರ್ ಮಾತು, ನಾಯಕತ್ವದ ವೈಫಲ್ಯ ಅನ್ನೋ ಮೋಹನ್ ದಾಸ್ ಪೈ ಹೇಳಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಆಹಾರವಾಗಿದೆ. ಯಾವಾಗ ವಿಷಯ ದೊಡ್ಡದಾಯ್ತೋ BJP ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದರಲ್ಲೂ DK ಶಿವಕುಮಾರ್ ಅವರ ಮೇಲೆ ಆಕ್ರೋಶದ ಮಾತುಗಳ ಸುರಿಮಳೆ ಸುರಿಸಿದ್ರು. ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ, ಸಿಂಗಾಪುರ ಮಾಡ್ತೀರಿ, ಈ ಹೇಳಿಕೆಗಳನ್ನ DK ಶಿವಕುಮಾರ್ ಅವರು ಕೊಟ್ಟಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದ್ರೆ BJP ಅವರು ಬೆಂಗಳೂರನ್ನ ಹಾಳು ಮಾಡಿದ್ದಾರೆ, ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ. ವೋಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನ ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ ಕಾಂಗ್ರೆಸ್ ಬಂದ್ಮೇಲೆ. ಯಾವ DK ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿದ್ದಾರೆ, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅನ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅಂತ ಸಚಿವರ ಬಾಯಲ್ಲಿ ಬಂದಿರತಕ್ಕಂತ ಮಾತು ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ
ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇವರು ಬೆಂಗಳೂರು ಬಗ್ಗೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ದುರಂತ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ₹100 ತಗ ಅಂತ. ಯಾವ ದೇವ್ರು ಹೇಳಿದ್ದು? ಅಡಿಗೆ ₹100 ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ? ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನ್ ಮಾಡಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಸುಧಾರಿಸಬಹುದು. ಆದ್ರೆ ಉದ್ದೇಶವೇ ಲೂಟಿ ಆದ್ರೆ ಯಾವ ದೇವರು ಏನು ಮಾಡಕ್ಕಾಗಲ್ಲ. ಇಷ್ಟಕ್ಕೂ ಇದೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ರಾಜಕೀಯ ಗುರು ಎಸ್.ಎಂ. ಕೃಷ್ಣ ಅವರು ಬೆಂಗಳೂರಿನ ಬ್ರ್ಯಾಂಡ್ ಹೆಚ್ಚಿಸಿದ ರೀತಿಯಲ್ಲೇ ತಾನೂ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಬೇಕು ಎಂಬ ಕನಸು ಕಂಡುಕೊಂಡಿದ್ದರು. ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಟನೆಲ್ ರೋಡ್ ಮಾಡುವುದು ಡಿ.ಕೆ.ಶಿ ಒತ್ತಾಸೆ. ಆದರೆ ಅದಕ್ಕೆ ಕಾಲ ಕೂಡಿ ಬರುತ್ತಿಲ್ಲ. ಬೆಂಗಳೂರಿನ ಸಮಸ್ಯೆಗೆ ಈಗಿರುವ ಪರಿಹಾರ ಅಂದ್ರೆ ಅದು ಕೇವಲ ಸುರಂಗ ಮಾರ್ಗ ಎನ್ನುವುದನ್ನ ಜನರಿಗೆ ಮನದಟ್ಟು ಮಾಡಿಕೊಡಲು ಈಗ ಭಗವಂತನೇ ಬಂದರೂ ಸಮಸ್ಯೆಗೆ ಪರಿಹಾರ ಇಲ್ಲ ಎಂದು ಬಿಂಬಿಸಿಕೊಳ್ಳಲು ಹೊರಟಿರುವಂತೆ ಕಾಣುತ್ತಿದೆ. ಇಷ್ಟಕ್ಕೂ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಎದುರಾಗಿರುವ ಸಮಸ್ಯೆಗಳನ್ನ ನಾವೂ ಗಮನಿಸಲೇಬೇಕು. ಬೆಂಗಳೂರು ನಗರದ ಒಟ್ಟು ಸುತ್ತಳತೆ 710 ಕಿಲೋಮೀಟರ್ ಅಂದಾಜು. ಇಷ್ಟು ದೊಡ್ಡ ಬೆಂಗಳೂರಲ್ಲಿರುವ ಜನಸಂಖ್ಯೆ 1.5 ಕೋಟಿಗೂ ಹೆಚ್ಚು. 1.5 ಕೋಟಿ ಜನರಿರುವ ಬೆಂಗಳೂರಲ್ಲಿ 1,10,00,000ಕ್ಕೂ ಹೆಚ್ಚು ವಾಹನಗಳು ಓಡಾಡ್ತಿವೆ. ಇನ್ನು ಬೆಂಗಳೂರಲ್ಲಿರುವ ಕಟ್ಟಡಗಳು 18 ಲಕ್ಷಕ್ಕೂ ಹೆಚ್ಚು. ಇಂಥ ಮಹಾನಗರವನ್ನ ಕ್ಲೀನ್ ಮಾಡೋಕೆ, ಸ್ವಚ್ಛಗೊಳಿಸೋಕೆ ಇರೋ ಸ್ವಚ್ಛತಾ ಕಾರ್ಮಿಕರ ಸಂಖ್ಯೆ ಎಷ್ಟು ಗೊತ್ತಾ? ಬರೀ 17,500 ಜನ ಮಾತ್ರ. ಇದು ಸದ್ಯ ಬೆಂಗಳೂರು ಎದುರಿಸುತ್ತಿರುವ ಸಮಸ್ಯೆಗಳ ಸ್ವರೂಪ. ಹಾಗಂತ ಸರ್ಕಾರ ಒಂದು ಕಡೆ ಬಾಯಿ ಮಾತಿನಲ್ಲಿ ಸಾರ್ವಜನಿಕ ಸಾರಿಗೆಯನ್ನ ಜನ ಹೆಚ್ಚಾಗಿ ಬಳಸಬೇಕು ಅಂತಿದೆಯೇ ಹೊರತು ಅದಕ್ಕೆ ಪೂರಕವಾದ ವ್ಯವಸ್ಥೆ ಮಾಡಿಕೊಡೋದಿಲ್ಲ. ಸಪರೇಟ್ ಬಸ್ ಲೇನ್ಗಳು ಎಂಬ ಕಾನ್ಸೆಪ್ಟ್ ಬೆಂಗಳೂರಿನ ಪಾಲಿಗೆ ಗಗನಕುಸುಮವಾಗಿಯೇ ಉಳಿದಿದೆ. ಮೆಟ್ರೋ ಯೋಜನೆಗಳು ನಿಗದಿತ ವೇಗದಲ್ಲಿ ಪೂರ್ಣಗೊಳ್ಳದೆ ಕುಂಟುತ್ತಾ ಸಾಗುತ್ತಿವೆ. ಇವೆಲ್ಲವನ್ನೂ ಸರಿಯಾದ ಸಮಯಕ್ಕೆ ಮಾಡುತ್ತಾ ಹೋದ್ರೆ ಜನರು ತಮ್ಮ ಸ್ವಂತ ವಾಹನದ ಬದಲು ಸಾರ್ವಜನಿಕ ಸಾರಿಗೆಯನ್ನ ಬಳಸಲು ಮುಂದಾಗ್ತಾರೆ. ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ರಾಜ್ಯವಾಗಿದ್ರೆ ಮುಂಬೈ, ದೆಹಲಿ ಬಳಿಕ ಬೆಂಗಳೂರು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವ 3ನೇ ಮಹಾನಗರ. ಇಂಥ ಮಹಾನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ, ಮೂಲಸೌಕರ್ಯಗಳ ಕೊರತೆ ಜಾಸ್ತಿ ಆಗ್ತಾನೇ ಇದೆ. ಇದು ನಿಜವಾದ ಸಮಸ್ಯೆಯೇ ಆಗಿದ್ದರೂ ಇದಕ್ಕೆ ಪರಿಹಾರ ಒದಗಿಸಲೆಂದೇ ಜನರು ಜನಪ್ರತಿನಿಧಿಗಳನ್ನ ಆರಿಸುತ್ತಾರೆ. ಆದರೆ ಅಧಿಕಾರದಲ್ಲಿರುವ ಉಪಮುಖ್ಯಮಂತ್ರಿಯವರೇ ಇದನ್ನು ದೇವರು ಬಂದರೂ ಸರಿ ಮಾಡೋಕ್ಕಾಗಲ್ಲ ಅಂತಿರೋದು ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ತಮ್ಮ ಅಸಹಾಯಕತೆಯನ್ನು ಹೊರಹಾಕಿ ಇಲ್ಲಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಬಹುಶಃ ಸರಿಯಾದಂತಹ ಯೋಜನೆಗಳು ಮತ್ತು ಯೋಚನೆಗಳಿದ್ದಾಗ ಈ ರೀತಿಯಾಗಿ ಭಗವಂತನ ಮೇಲೆ ಭಾರ ಹಾಕೋದಿಕ್ಕೆ ನಿಮಗೆ ಅಧಿಕಾರ ಕೊಟ್ಟಿರೋದಿಲ್ಲ. ಯಾಕೆಂದರೆ ನಮ್ಮ ವ್ಯವಸ್ಥೆಯ ಒಳಗಡೆ ನಿಮಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದೇ ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿ ಅನ್ನುವ ಕಾರಣಕ್ಕಾಗಿ. ನೀವು ಭಗವಂತನ ಮೇಲೆ ಭಾರ ಹಾಕೊಂಡು ಕೂತ್ಕೊಳ್ಳೋದಿದ್ರೆ ಕೆಲಸ ಹೆಂಗಾಗುತ್ತೆ? ಚಾಮುಂಡಿ ಬೆಟ್ಟಕ್ಕೂ ಬೆಂಕಿ ಬಿದ್ದಿರ್ತಕ್ಕಂತಹ ಘಟನೆ ನಿಜಕ್ಕೂ ಕೂಡ ಇದು ಆಘಾತಕಾರಿಯಾಗಿರ್ತಕ್ಕಂಥ ಸಂಗತಿ. ಒಂದಾದ ಮೇಲೆ ಒಂದು ಬೆಟ್ಟಗಳ ಮೇಲೆ ಈ ರೀತಿಯಾಗಿ ಬೆಂಕಿಯ ರುದ್ರ ನರ್ತನ ಆಗ್ತಾ ಇರುವಂಥ ನೋಡ್ತಾ ಹೋದಾಗ ಏನಾಗ್ತಾ ಇದೆ ನಮ್ಮ ನಡುವೆ ಅನ್ನೋಂಥದ್ದು ಖಂಡಿತವಾಗಲೂ ಕೂಡ ಅನಿಸುತ್ತೆ. ಆದರೆ ನಮ್ಮಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದಾಗ ಒಂದಾದ ಮೇಲೆ ಒಂದು ಅಗ್ನಿ ದುರಂತಗಳು ಕಾಣಿಸ್ತಾ ಇರುವಂಥದ್ದು ನೋಡಿ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ. ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಎಕರೆಗಟ್ಟಲೆ ಅರಣ್ಯ ನಾಶ ಆಗ್ತಾ ಇದೆ. ಫೆಬ್ರವರಿ 19ರಂದು ಚಂದ್ರದ್ರೋಣ ಪರ್ವತದಲ್ಲಿ ಬೆಂಕಿ ಬಿದ್ದಿತ್ತು. ಅಲ್ಲೂ ಕೂಡ 100 ಎಕರೆ ಔಷಧೀಯ ಸಸ್ಯ ಜೀವಸಂಕುಲಗಳು ಭಸ್ಮವಾಗಿದ್ವು. ಸುಮಾರು 20-30 ಹೆಕ್ಟೇರ್ನಷ್ಟು ವಿಸ್ತೀರ್ಣಕ್ಕೆ ಫೆಬ್ರವರಿ 14ರಂದು ಕಪ್ಪತಗುಡ್ಡದಲ್ಲಿ ಬಿದ್ದಂತಹ ಬೆಂಕಿಯ ಸಂದರ್ಭದಲ್ಲಿ ಸುಮಾರು 20-30 ಹೆಕ್ಟೇರ್ನಷ್ಟು ಜಾಗ ನಾಶ ಆಗಿತ್ತು. ಇನ್ನು ಫೆಬ್ರವರಿ 10ರಂದು ಮಂಡ್ಯದಲ್ಲಿ 350 ಎಕರೆಯಷ್ಟು ಅರಣ್ಯ ನಾಶ ಆಗಿರುವಂಥದ್ದು, ಭಸ್ಮ ಆಗಿರುವಂಥದ್ದು ಕರಿಘಟ್ಟಕ್ಕೆ ಬಿದ್ದಂತಹ ಬೆಂಕಿಯಲ್ಲಿ. ಜನವರಿ 25ರಂದು ಚಾರ್ಮಾಡಿ ಘಾಟ್ನಲ್ಲಿ ನಡೆದಿರ್ತಕ್ಕಂತಹ ಬೆಂಕಿ ದುರಂತ, ದಗದಗನೆ ಹೊತ್ತಿರುವಂತಹ ಅರಣ್ಯದ ದೃಶ್ಯವನ್ನು ನಾವು ಅಲ್ಲಿ ಕೂಡ ನೋಡಿದ್ವಿ. ಹಾಗೆಯೇ ಜನವರಿ 20ರಂದು ಕೂಡ ಚಾರ್ಮಾಡಿ ಘಾಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿತು. ಅಲ್ಲೂ ಕೂಡ 16 ಎಕರೆಗೆ ಬೆಂಕಿ ವ್ಯಾಪಿಸಿಕೊಂಡಿತ್ತು. ಜನವರಿ 13ರಂದು ಬಂಡೀಪುರದ ಅರಣ್ಯಕ್ಕೆ ಬೆಂಕಿ ಬಿದ್ದಿತ್ತು. ಅಲ್ಲೂ ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿ ಹರಸಾಹಸಪಟ್ಟು ಆ ಅಗ್ನಿಯನ್ನು ನಾಶಪಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅಪಾರ ಪ್ರಮಾಣದಲ್ಲಿ ಸಸ್ಯ ಸಂಪತ್ತು ಅಲ್ಲೂ ಕೂಡ ನಾಶ ಆಗಿದೆ. ಜನವರಿ 9ನೇ ತಾರೀಕಿನಂದು ಕಳಸ ತಾಲೂಕಿನ ಆನೆಗುಡ್ಡಕ್ಕೆ ಬೆಂಕಿ ಬಿದ್ದಿತ್ತು. ಅಲ್ಲೂ ಕೂಡ ಸಸ್ಯ ಸಂಪತ್ತು ಭಸ್ಮ ಆಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ.
ಯಾಕೆ ಇದನ್ನು ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ, ಕಳೆದ 2 ತಿಂಗಳ ಅವಧಿಯಲ್ಲಿ ಎಷ್ಟು ದುರಂತಗಳು ಹಾಗಾದ್ರೆ ನಮ್ಮಲ್ಲಿ ಸಂಭವಿಸಿದಾವೆ. ದೊಡ್ಡ ದುರಂತ ಆಗಿಲ್ಲ ಅಂತ ಹೇಳ್ಕೊಂಡು ಕೈಕಟ್ಟಿ ಕೂತ್ಕೊಳ್ಳುವಂಥದ್ದಲ್ಲ. ನಿಜಕ್ಕೂ ಕೂಡ ಈಗ ಆಗಿರುವಂತಹ ಅಗ್ನಿ ದುರಂತಗಳಿದಾವಲ್ಲ, ಇವು ಎಚ್ಚರಿಕೆಯ ಗಂಟೆಗಳು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಲಾಸ್ ಏಂಜಲೀಸ್ ಮಹಾನಗರ ಹೇಗೆ ಸುಟ್ಟು ಹೋಗಿದೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂಥದ್ದು. ಹಾಗಾದರೆ ಬೆಂಕಿಯ ಕಾರಣಗಳು ಏನೇನು ಅನ್ನೋದು ನಾವು ನೋಡ್ತಾ ಹೋದಾಗ, ಭಾಳ ಮುಖ್ಯವಾಗಿ ಬೇಸಿಗೆಯಾಗಿರುವಂತಹ ಕಾರಣಕ್ಕಾಗಿ ಎಲೆಗಳು ಉದುರುವುದರಿಂದಾಗಿ ಸಹಜವಾಗಿಯೇ ಅಲ್ಲಿ ಬೆಂಕಿ ಬಿದ್ದಾಗ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಆದರೆ ಬೆಂಕಿ ಬೀಳ್ತಾ ಇದೆಯಲ್ಲ, ಬಿಸಿಲಿನ ಝಳಕ್ಕೆ ಒಮ್ಮೆಲೆ ಹೊತ್ತಿಕೊಳ್ತಾ ಇರುವಂತಹ ಬಿದಿರು ಕೂಡ ಭಾಳ ಮುಖ್ಯವಾದಂಥ ಒಂದು ಕಾರಣ ಆಗುತ್ತೆ. ಆದರೆ ಇಲ್ಲಿ ನೈಸರ್ಗಿಕ ಬೆಂಕಿಗಿಂತಲೂ ಕೂಡ ಮಾನವ ಸೃಷ್ಟಿಯ ಬೆಂಕಿ ಜಾಸ್ತಿ ಆಗ್ತಿದೆ. ಇಲ್ಲಿ ಯಾರು ಬೆಂಕಿ ಹಚ್ಚಿದ್ದಾರೆ ಅನ್ನೋದು ಸಿಗ್ತಾ ಇಲ್ಲ. ಆದರೆ ಬೆಂಕಿ ಬಿದ್ದಿರುವ ಪ್ರದೇಶಗಳನ್ನು ನಾವು ಗಮನಿಸಿದಾಗ, ಜನರು ನಡ್ಕೊಂಡು ಹೋಗುವಂಥ ಅಥವಾ ವಾಹನಗಳಲ್ಲಿ ಹೋಗ್ತಾ ಇರುವಂಥ ಪ್ರದೇಶದ ಸಮೀಪದಲ್ಲಿನೇ ಇದ್ದಾವೆ. ಕಿಡಿಗೇಡಿಗಳಲ್ಲೇ ಬೆಂಕಿ ಬೀಳಿರುವಂಥದ್ದು ಹೆಚ್ಚಾಗಿ ಗೋಚರಿಸ್ತಾ ಇರುವಂಥದ್ದು ಈ ಪ್ರಕರಣಗಳನ್ನು ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗೋಚರಿಸ್ತಾ ಇರುವಂಥದ್ದು. ರಾಸುಗಳಿಗೆ ಹೊಸ ಮೇವು ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಬೆಂಕಿ ಹಚ್ಚುವಂತಹ ಮೂರ್ಖತನವನ್ನು, ಶತಮೂರ್ಖತನವನ್ನು ಅನೇಕರು ಬೆಳೆಸ್ಕೊಂಡಿದ್ದಾರೆ. ಪ್ರವಾಸಿಗರು ಬೀಡಿ ಸಿಗರೇಟ್ ಹಚ್ಕೊಂಡು ಬಿಸಾಡುವಂತಹ ಬೆಂಕಿ ಕಡ್ಡಿದೆಯಲ್ಲ, ಇದು ಬಹಳ ದೊಡ್ಡದಾದಂಥ ಕಾರಣ ಆಗ್ತಾ ಇದೆ ಅರಣ್ಯದಲ್ಲಿ ಬೆಂಕಿ ಬೀಳೋದಿಕ್ಕೆ. ಈ ರೀತಿಯಾದಂತಹ ದುರಂತಗಳು ಕಾರಣ ಆಗ್ತಾ ಇದ್ದಾವೆ. ಅರಣ್ಯ ಸಿಬ್ಬಂದಿ ನಡುವಿನ ಸಂಘರ್ಷದಿಂದಲೂ ಕೂಡ ಕೆಲವೊಮ್ಮೆ ಬೆಂಕಿ ಹಚ್ಚಿಕೊಂಡಿರುವಂತಹ ಪ್ರಸಂಗಗಳೂ ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದಿದ್ದಾವೆ. ಹೀಗಾಗಿ ಈ ಕಾರಣಗಳನ್ನು ಅಡ್ರೆಸ್ ಮಾಡುವಂತಹ ಜವಾಬ್ದಾರಿ ಸರ್ಕಾರದ ಮೇಲೆ ಇರುವಂಥದ್ದು. ವಿಶೇಷವಾಗಿ ಇದರ ನಿಯಂತ್ರಣದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅರಣ್ಯದಲ್ಲಿ ಪ್ರವಾಸಿಗರ ಮೇಲೆ ನಿಗಾ ಇಡಲೇಬೇಕಾದ, ಇವತ್ತೀಗ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಆಗಬೇಕಾಗಿರೋದು ಪ್ರವಾಸಿಗರ ಮೇಲೆ ನಿಗಾ ಇಡಬೇಕಾದಂಥ ಪ್ರಯತ್ನ ಆಗಲೇಬೇಕಾಗಿದೆ. ಮತ್ತು ವಿಶೇಷವಾಗಿ ಈ ಒಂದು ಬೆಂಕಿಗೆ ಸಂಬಂಧಪಟ್ಟಂತೆ ವಾಚರ್ಗಳು ಅವರ ಸಂಖ್ಯೆಯನ್ನು ನಿಗಾ ಇಡುವಂತಹ ಪ್ರಯತ್ನವನ್ನು ಮಾಡಬೇಕಾಗಿರುವಂಥದ್ದು. ಒಣಗಿರುವ ಮರಗಳನ್ನು ತೆರವು ಮಾಡುವಂತಹ ವಿಚಾರದಲ್ಲೂ ಕೂಡ ಸರ್ಕಾರ, ಅರಣ್ಯ ಇಲಾಖೆಯವರು ಕ್ರಮವನ್ನು ಅಗ್ಗಿಂದಾಗಿ ಕೈಗೊಳ್ಳಬೇಕಾಗುತ್ತೆ. ಫೈರ್ ವಾಚರ್ಗಳ ನೇಮಕ ಮತ್ತು ಅವರಿಗೆ ಸೂಕ್ತ ತರಬೇತಿಯನ್ನು ಒದಗಿಸುವಂಥದ್ದು ಅತ್ಯಂತ ಪ್ರಮುಖವಾಗಿ ಆಗಲೇಬೇಕಾಗಿರುವಂಥದ್ದು. ಯಾಕೆಂದರೆ ವಾಚರ್ಗಳನ್ನು ನೇಮಕ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಸರಿಯಾದ ಪ್ರಮಾಣದಲ್ಲಿ ಮತ್ತು ಯಾವ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಬೆಂಕಿ ಬೀಳ್ತಾ ಇರುತ್ತಲ್ಲ, ಅರಣ್ಯ ಸಿಬ್ಬಂದಿಗೆ ಮೂಲ ಸೌಕರ್ಯವನ್ನು ಒದಗಿಸಿಕೊಟ್ಟು ಈ ರೀತಿಯಾದಂತಹ ದುರಂತಗಳು ಸಂಭವಿಸದಂತೆ ಮತ್ತು ಸಂಭವಿಸಿದಾಗ ಅದನ್ನು ತಡೆಯುವಂತಹ ಪ್ರಯತ್ನವನ್ನು ಬಹಳ ಬೇಗವಾಗಿ ಮಾಡುವಂಥದ್ದು ಬೇಕಾಗಿರೋ ಕೆಲಸ. ಎಲ್ಲ ಕಡೆಗಳಿಗೂ ಕೂಡ ಫೈರ್ ಇಂಜಿನನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬೆಂಕಿ ನಂದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಗತ್ಯ ಬಿದ್ದ ಕಡೆಯಲ್ಲಿ ಫೈರ್ ಲೈನನ್ನು ಸ್ಥಾಪನೆ ಮಾಡಲೇಬೇಕಂತ ಅನಿವಾರ್ಯತೆ ಈ ಕಾರಣಕ್ಕಾಗಿದೆ. ಮತ್ತು ವಿಶೇಷವಾಗಿ ತುರ್ತು ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಬೇಕೇ ಬೇಕಿದೆ. ನಮ್ಮಲ್ಲಿ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಲೇಬೇಕು. ಚಂದ್ರದ್ರೋಣ ಪರ್ವತದಲ್ಲಿ ಬೆಂಕಿ ಬಿದ್ದಾಗ ಅರಣ್ಯ ಸಿಬ್ಬಂದಿ ಸೊಪ್ಪು ಹಿಡ್ಕೊಂಡು ಅದನ್ನು ಹೊಡಿತಾ ಇದ್ರು. ಹಿಂದೆ ಜಾರಕಿಹೊಳಿಯವರು ಅರಣ್ಯ ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ, ಸತೀಶ್ ಜಾರಕಿಹೊಳಿ ಅವರು ಅರಣ್ಯ ಸಚಿವರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅಗ್ನಿ ದುರಂತ ಆದಾಗ ತಮ್ಮ ಸ್ವಂತ ಹೆಲಿಕಾಪ್ಟರ್ನಲ್ಲಿ ಕಳಿಸಿ ಅದರ ಮೂಲಕವಾಗಿ ಬೆಂಕಿ ನಂದಿಸುವಂತಹ ಪ್ರಯತ್ನವನ್ನು ಮಾಡಿಸಿದರು. ಆ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲೇಬೇಕಾಗಿದೆ. ಇಲ್ಲಿ ಸೊಪ್ಪು ಹಿಡಿದು ಸೊಪ್ಪಿನ ಮೂಲಕವಾಗಿ ಆರಿಸುವಂಥದ್ದು, ಈ ಹಳೆ ಮೆಥಡ್ ಮೂಲಕವಾಗಿಯೇ ಆರಿಸುವ ಪ್ರಯತ್ನ ನಡೆದಿದೆ. ಫೈರ್ ವಾಚ್ ಟವರ್ಗಳ ನಿರ್ಮಾಣದ ಅಗತ್ಯತೆಯು ಕೂಡ ಹೆಚ್ಚಿರುವಂಥದ್ದು. ಮತ್ತು ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಎಲ್ಲೋ ಅರಣ್ಯಕ್ಕೆ ಬೆಂಕಿ ಬಿತ್ತು ಅಂತ ಮರೆತು ಬಿಡ್ತಾರೆ. ಅದರಲ್ಲಿ ಆಗುವಂತಹ ಜೀವ ಸಂಕುಲಗಳ ನಾಶ, ಅರಣ್ಯ ಸಂಪತ್ತಿನ ನಾಶ, ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ವಿಶೇಷವಾಗಿ ಅರಣ್ಯ ಇಲಾಖೆಯವರು ಸಫಾರಿ ಪ್ರದೇಶಗಳಲ್ಲೂ ಕೂಡ ಹೈ ಅಲರ್ಟಲ್ಲಿ ಇರಲೇಬೇಕಂತ ಅನಿವಾರ್ಯತೆ ಇದೆ. ಅಧಿಕಾರಿಗಳನ್ನು ಕೇಳಿದರೆ ಎಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ. ಅಗ್ನಿ ದುರಂತಕ್ಕೆ ಕಾರಣಗಳು ಗೊತ್ತಿದ್ದಾವೆ, ಯಾವಾಗ ಕಾಡ್ಗಿಚ್ಚು ಬರುತ್ತೆ, ಯಾವ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ, ಈ ರೀತಿಯಿಂದ ವರದಿಗಳನ್ನು ಅವರು ತಯಾರಿಸ್ತಾ ಇರ್ತಾರೆ. ಆದರೆ ಇರುವಂಥದ್ದು ಇಂಥದನ್ನು ತಡೆಯುವ ಪ್ರಯತ್ನ ಎಷ್ಟು ಮಟ್ಟಿಗೆ ನಡೆದಿದೆ, ಎಷ್ಟು ಮಟ್ಟಿಗೆ ನಡೀತಾ ಇದೆ, ಬೆಂಕಿ ಬಿದ್ದ ತತ್ಕ್ಷಣಕ್ಕೆ ಅದನ್ನು ಗುರುತಿಸುವಂತಹ ಪ್ರಯತ್ನಗಳಿಗೆ ನಮ್ಮಲ್ಲಿ ಏನು ವ್ಯವಸ್ಥೆ ಇದೆ, ಇದು ಗೊತ್ತಾಗಬೇಕಾಗಿರೋದು. ಅರಣ್ಯದಂಚಿನ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗಿ ಆಗಲೇಬೇಕಾಗಿರುವಂಥದ್ದು. ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಅಳವಡಿಕೆ ಸಾಧ್ಯನಾ ಅನ್ನುವಂಥ ವಿಚಾರಗಳಲ್ಲೂ ಕೂಡ ಸರ್ಕಾರ, ಇವೆಲ್ಲವೂ ಕೂಡ ಸರ್ಕಾರದ ಮಟ್ಟದಲ್ಲಿರುವಂತಹ ವರದಿಗಳಲ್ಲೂ ಕೂಡ ಇದ್ದಾವೆ. CCTVಗಳನ್ನು ಕೂಡ ಅಳವಡಿಕೆ ಮಾಡಬೇಕಾಗಿದೆ ಕೂಡ. ಆದರೆ ಆ ಕೆಲಸ ಆಗ್ತಾ ಇಲ್ಲ. ಇದು ಈ ದುರಂತಗಳಿಗೆ ಕಾರಣ ಆಗ್ತಾ ಇರೋದು. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ವಿಶೇಷವಾಗಿ ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ತನ್ನ ಯಥಾಪ್ರಕಾರವಾದಂತಹ ಧೋರಣೆಗಳನ್ನು ಬಿಡುವಂತಹ ಕೆಲಸವನ್ನು ಇನ್ನಾದರೂ ಮಾಡಲೇಬೇಕಾಗಿದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.